ನಮ್ಗೆ ಎಲ್ಲರೂ ತುಂಬ ಹೋರಾಡಕ್ಕೆ ಸಲುವಾಗಿ ಶ್ರೀರಾಮಚಂದ್ರಕ್ಕೆ ಹೋರಾಟ ಮಾಡಕ್ಕೆ ಇಚ್ಛಿದ್ದೀನಿ. ನನಗೆಲ್ಲರೂ ಅಭಿಮಾನ ಮಂದಿ ಎಲ್ಲರೂ ಬಂದರು, ಅದು ಚಂದಾಗಿ ಕರ್ಕೊಂಡು ಹೋಗ್ತಾರೆ ಅಂತೇಳಿ ಬಂದೆ. ನಾನು ಹೊರಗಡೆ ಹಿಂದೂ ಸಂಘಟನೆಗೆ ಇದು ಧನ್ಯವಾದ. 32 ವರ್ಷ ಆದ್ರಿ ರಾಮ ಮಂದಿರಕ್ಕೆ ಸಲುವಾಗಿ ನಾನು ಹೊರಡೇನಿ. ಜಲಮೌದ್ರಾದ್ರೂ ಹೋಗ್ಬೇಕು ಮತ್ತು ಹೋಗೋವ ನಾನು ಪೊಲೀಸ್ ಯಾವಾಗ ಬಂದಿದ್ರು, ಏನ್ ಹೇಳಿದ್ರು ಅವ್ರು? ಏನಂದ್ರಿ, ನನಗೆ ಮಾರ್ಕೆಟ್ ಕರ್ಕೊಂಡು ಹೋಗೋದೈತೆ ಅಂತ ಹೇಳಿ ಬಾ ಅಂತ ಹೇಳಿ ಪೊಲಿಟಿಷಿಯನ್ ತಗೊಂಡು ಹೋಗಿ ಕಬ್ಜಾ ಮಾಡಿದ್ರು. ನನಗೆ ಇದೇ ಸಲುವಾಗಿ ಬಂದಿದ್ದ, ನನಗೆ ವಾರಂಟ್ ಕೊಟ್ಟಿಲ್ಲ, ಸಮನ್ಸ್ ಕೊಟ್ಟಿಲ್ಲ, ಹಂಗ ವಾರಂಟ್ ತಗೊಂಡೋಗಿ ಮನೆ ಕಡೆ ಇದು ಐತಿ ರೇಷನ್ ತಗೊಂಡು ಹೋಗೋದೈತಿ ಅಂತ ಹೇಳಿ ತಗೊಂಡೋಗಿ ದೆಹಲಿ ಮಟ್ಟದಾಗ ಚರ್ಚೆ ಆಗತ್ತೆ. ಇದೆಲ್ಲ ಗೊತ್ತಿತ್ತ ನಿಮ್ಗೆ? ಗೊತ್ತಿಲ್ರಿ. ಇಲ್ಲಿ ಬಿಜೆಪಿ ನಿಮ್ ಪರವಾಗಿ ಹೋರಾಟ ಮಾಡಿದ್ರು, ಅದ್ರೊಳಗೆ ಗೊತ್ತಾಗಿತ್ತು ಸರ್. ನಮ್ಗೆ ಏನು ಗೊತ್ತಿಲ್ಲ. ಈಗ ರಾಮ ಮಂದಿರದ ಉದ್ಘಾಟನೆ 22ನೇ ತಾರೀಕಿಗೆ ತಮ್ಮನ್ನ ಅರೆಸ್ಟ್ ಮಾಡೋದು ಏನಂತ ಹೇಳ್ತೀರಿ? ನಮ್ಗೆ ಏನು ಗೊತ್ತಿಲ್ರಿ. ಇದು ಹೋಗ್ತೇನೆ ಅಂತ ಹೇಳಿ ಅರೆಸ್ಟ್ ಮಾಡಿದ್ರು. ಉದ್ದೇಶ ಪೂರ್ವಕವಾಗಿ ಏನಾದ್ರು ಅರೆಸ್ಟ್ ಮಾಡಿದ್ದೇನೆ ಅದು ನಮ್ಗೆ ಏನು ಗೊತ್ತಾಗಿಲ್ಲ ಸರ್. ಅದ್ರ ಬಗ್ಗೆ ಏನ್ ಅಲ್ಲ, ನಿಮ್ಮ ಮೇಲೆ ಈ ಬೇರೆ ಬೇರೆ ಕೇಸ್ ಇದ್ದು ಅಂತ, ರೌಡಿ ಸೀಟ್ ಇತ್ತಂತ ಅವು ಇದ್ದಿದ್ದಿಲ್ರಿ. ಇದ್ದಿದ್ದೆಲ್ಲ ಬಿಡುಗಡೆ ಮಾಡ್ಕೊಂಡು ಹೋಗ್ಯಾನ. ನಾನು ಹೋಗಿ ಅಂತೇಳಿ ಬೆಳಗಾವಿಯಿಂದ ಬಂದೇನೆ ನಾನು. ಈಗ 97 ಅವಾಗ ಎಷ್ಟು ದಿನ ಒಳಗಿದ್ರಿ ಜೈಲ್ನಾಗ? ಅವಾಗ 8 ತಿಂಗಳು ಐತ್ರಿ. ಏನಾಯ್ತು? ಡಿಸೆಂಬರ್ 8 ತಾರೀಕಿಗೆ ಏನಾಯ್ತು? 8 ತಾರೀಕಿಗೆ ಏನ್ರಿ ಎಲ್ಲಾರು ಪ್ರೋತ್ಸಾಹಿಸಿದ್ರು. ಒಳಗಿದ್ದೆ ನಾನು. ಎಲ್ಲಾರು ಅವಾಗ ಬಂದ್ರು, ಬಿಜೆಪಿ ಕಾರ್ಯಕರ್ತರು ಬಂದ್ರು, ನನ್ನ ಸಿಬ್ಬಂದಿ ಎಲ್ಲ ಬಂದಿದ್ರು, ಬಿಡಿಸ್ಕೊಂಡು ಹೋದ್ರು ನನಗೆ. ನಾವು ರಾಮ ಮಂದಿರ ಆಗ್ಬೇಕಂತ ಹೇಳಿ ಗಲಾಟೆ ಮಾಡಿದ್ವಿ ಸರ್. ಅದ್ರೊಳಗೆ ರಾಮ ಮಂದಿರ ಆಗಿ ಹೋಯ್ತು. ನಾ ಮತ್ತೆ ಹೋಗೋಣ, ರಾಮ ಮಂದಿರಕ್ಕೆ ಹೋಗೋ ಸಲಾಗಿ ನಿಂತೀನಿ. ರಾಮನಿಗಾಗಿ ಜನ್ಮ ಮತ್ತೆ ಹೋಗೋರಿ.